ಅಡುಗೆ ಮಸ್ತ್ ಮಾಡಿದ್ದೆ ನೋಡಿ, ಭಾರಿ ಆಗಿತ್ತು ಅಡುಗೆ. ನಾನು 2 ರೊಟ್ಟಿ ಹೆಚ್ಚಿಗೆ ತಿಂದೆ ನೋಡಿ, ಮಸ್ತಾಗಿತ್ತು ಅಡುಗೆ ಮಾತ್ರ. ದಿನ ಮಾಡಂಗ ಮಾಡಿದ್ದೆ ರೀ, ನಿಮಗೆ ಚಲೋ ಅನ್ಸಿದ್ರೆ ಚಲೋ ಆಗ್ಬೇಡ್ರಿ. ಅದೇನೋ ಅಂತಾರಲ್ರಿ, ಟಾಂಕು ಟಾಂಕು ಟ್ಯಾಂಕು ಚಲೋ ಆತ್ಬಿಡಿ. ಟ್ಯಾಂಕು ಅಲ್ಲಲ್ಲ ಇದು, ಥ್ಯಾಂಕ್ ಯು. ನನ್ನ ನಾಲ್ಗೆ ಹೊಳಂಗಿಲ್ಲ ಬಿಡ್ರಿ ಅದು, ನನಗೂ ಗೊತ್ತೈತಿ. ಅಂದಂಗೆ ನಿಮ್ಮ ಕೂದಲ ರೀ ಮಸ್ತ್ ಅದ ನೋಡ್ರಿ, ಎಷ್ಟು ಚಂದ ಅದ ಕೂದಲ. ಅರ್ಧ ನಿಮ್ಮ ಕೂದಲ ನೋಡೇ ನಾವು ಹೊಂದಿದ್ದು ನೋಡ್ರಿ ನಾ. ಹಾಂ 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 ಏನು ಹಚ್ಕೊಂತೀರಿ ನೀವು ಕೂದ್ಲಿಕ್ಕೆ? ಹಂಗೆ ಹೇಳಿ ಮಾಡಿಸ್ದಂಗೆ ಐತೆ ನೋಡ್ರಿ, ಹಂಗೆ ಮಸ್ತ್ ಕಟ್ಟಿಂಗ್ ಎಲ್ಲ ಭಾರಿ ಐತೆ ಬಿಡ್ರಿ. ಏನು ಹಚ್ಕೊಂಡಂತ ನ್ಯಾಚುರಲ್ ಹೆಂಗಾರ ನಾನು. ನ್ಯಾಚುರಲ್ ಐತೆ, ನ್ಯಾಚುರಲ್. ಕೂದಲ ಮುಟ್ಬಿಡ. ಸರಿ ಸರಿ ಸರಿ. ಏನಾದ್ ಬಿಡ್ರಿ, ತಡ್ರಿ ಎಣ್ಣೆ ಹಚ್ತೀನಿ, ಎಣ್ಣೆ ತೊಗೊಂಬಂದ್ರೆ ಎಣ್ಣೆ ಹಚ್ಚಕ್ಕೆ ನೋಡಾತೀನಿ ತಡ್ರಿ. ನಿಮ್ಮ ಕೂದಲ ಹಂಗ್ಯಾಕೆ ಮಾಡ್ತೀರಿ? ಬಿಡು 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 ಬಿಡು. ತಡ್ರಿ ಒಂದು ಸ್ವಲ್ಪ ಸೀದಾ ಮಾಡ್ತೀನಿ ತಡಿ, ಕೂದಲ ಸರಿ ಮಾಡ್ತೀನಿ ತಡ್ರಿ. ಅಯ್ಯೋ ಅಯ್ಯಪ್ಪ ಅಯ್ಯೋ. ಏನಿದೆ? ಏನ್ರಿ ಇದು ನಿಮ್ಮ ತಲೆಯಾಗ 2 ಕೂದಲ ಇಲ್ಲ? ನಂಗೆ ಮೋಸ ಮಾಡಿದ್ರೇನ? ನಂಗೆ ಸುಳ್ಳು ಮದುವೆ ಮಾಡ್ಕೊಂಡ್ರಿ? ಏನಂತ ತಿಳ್ಕೊಂಡಿರಿ ನೀವು ನನಗಂದ್ರೆ? ಏನಂತ ತಿಳ್ಕೊಂಡಿರಿ? ನಾನು ಇಷ್ಟಕ್ಕೆಲ್ಲ ಸುಮ್ಮನೆ ಇರಂಗಿಲ್ಲ. ಹೆಂಗೆ ಮಾಡಿದ್ರಿ ನೀವು ನಂಗೆ ಮೋಸ? ಹೇಳ್ರಿ. ಅಯ್ಯೋ ಅಪ್ಪ, ಹಿಂಗೆ ಮುಚ್ಚಿಡ್ಕೋಬೇಕಂದ್ರೆ ಎಲ್ಲ ಗೊತ್ತಾಗ್ಬಿಡ್ತಲ್ಲ ಆಕಿಗೆ. ಏನು ಮಾಡೋದೀಗ? ಏನು ಹೇಳಿ ಮಕ ನೋಡಿಲ್ಲ ಹೆಂಗೆ ಮಾಡ್ಯಾಳ ಯಪ್ಪ. ನನ್ನ ಇವತ್ತು ಉಳಿಯಾಳಿಲ್ಲ ನಂದು. ಅಯ್ಯೋ ದೇವ್ರಿ, ಏನು ಮಾಡಲಿ ಏನು ಹೇಳಿ ಆಕಿಗೆ? ಅದು ನೀ ಫಸ್ಟ್ ಶಾಂತಾಗ ಎಲ್ಲ ಹೇಳ್ತೀನಿ, ನಾನು ಎಲ್ಲ ಹೇಳ್ತೀನಿ. ಅಯ್ಯೋ ಯಪ್ಪ, ನನ್ನ ಕೂದಿದ್ದು ಕರೇನು ಇದ್ದು ಅದೇನಾತಂದ್ರೆ ಅದು ನಾ ಎಲ್ಲ ಹೇಳ್ತೀನಿ, ನಿಂಗೆಲ್ಲ ತಿಳಿಸಿ ಹೇಳ್ತೀನಿ. ನೀ ಏನು ಚಿಂತೆ ಮಾಡ್ಬೇಡ, ನನ್ನ ಕೂದಲ ಮತ್ತೆ ಬರ್ತಾವು. ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ನೀನು, ನಂಗೆ ಏನಾಗಿಲ್ಲ. ನೀನೇನು ಹೆದರಕ್ಕೆ ಹೋಗ್ಬೇಡ. ನೀ ಫಸ್ಟ್ ಶಾಂತಾಗ. ಏನಂದ್ರಿ? ಏನ ಶಾಂತ ಆಗ್ಬೇಕಾ? ಶಾಂತಿ ನಾನು? ಏನ್ ತಿಳ್ಕೊಂಡಿರಿ ನೀವು ನನಗೆ ಮೊದ್ಲೇ ಎಷ್ಟು ಸಿಟ್ಟು ಬರತ್ತಂದ್ರೆ ಫಸ್ಟ್ ಹೋಗಿ ನಮ್ಮ ಮಾಮ ಕೇಳ್ತೀನಿ. ಏನಪ್ಪ ನೀನು ಏನು ಅಂತಿಕೊಂಡಿ? ನಿನಗೆ ನಾ ಇದ್ದಿದ್ದಷ್ಟು ವಜ್ಜಾಗಿತ್ತೆ ನಿನಗೆ. ಇಷ್ಟು ವರ್ಷ ನಾನು ನಿಂತಿದ್ದದಕ್ಕೆ ನೀನಂತವ್ರು 108 ಗಂಟೆ ಬಂದು ನಂಗೆ, ನಾ ಒಬ್ಬರಿಗೂ ಹೂ ಅಂದಕ್ಕೆಲ್ಲ ನಾನು. ಎದಕ್ಕೆ ಗೊತ್ತಾ ನಿಂಗೆ? ನಾನು ಈ ಮನೆಗೆ 1 ನಿಮಿಷ ಇರಂಗಿಲ್ಲ ನಾನೀಗ. ನಾ ಹೊಂಟೇನೀಗ. ಅಯ್ಯೋ ಯವ್ವ, ನನ್ನ ಬಾಳೆ ಹಾಳಾಗೋತು, ಎಕ್ಕುಟ್ಟು ಹೋತು. ನಾ ಏನು ಅನ್ಕೊಂಡಿದ್ದೆ, ನನಗೆ ಎಂಥ ಗಂಡ ಸಿಕ್ನು ಯವ್ವ. ಹೊಟ್ಟಿಗೆ ಏನಿಲ್ಲಂದಿದ್ರು ನಡೀತಿತ್ತಲ್ಲೋ. ಕೂದ್ಲನ ಇಲ್ಲೋ, ಎಡಿಸಿದ್ರೆ ನಾ ಕೂದ್ಲಲ್ಲೋ, ಒಂದು ಇಲ್ಲಲ್ಲೋ. ನುಣ್ಣಗೆ ಬೋಳಿಸ್ದಂಗೆ ಆಗೈತಿ. ನಾನು ಊರಾಗ ಮಕ ಇಟ್ಕೊಂಡು ಹೆಂಗೆ ಹೋಗ್ಲಿ? ನಾನು ಬದುಕಲ್ಲ, ನಾನು ಇನ್ನೇ ಬದುಕಲ್ಲ, ನಾ ಸಾಯ್ತೀನಿ ಯವ್ವ. ಗೀತಾ ತಡಿ ಒಂದಿಟ್ಟು ತಡಿ, ಅವಸರ ಪರಬೇಡ, ತಡಿ ಹೇಳ್ತೀನಿ ಎಲ್ಲ ನಿನಗೆ. ಏನ್ರಿ ಹಂಗ್ಯಾಕೆ ನೋಡತ್ತೀರಿ? ಎಷ್ಟು ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡ ಗೀತಾಗ ಮೋಸ ಮಾಡಿದ ಅಂತ ಅನ್ನತ್ತೀರೇನ್ರಿ? ಏನು ಮಾಡೋದ್ರಿ? ಎಲ್ಲೂ ಹೆಣ್ಣ ಹತ್ತಾತಿದ್ದಿಲ್ಲ. ವಯಸ್ಸು ನೋಡಿದ್ರು ಹೊಂಟಿದ್ವು. ಏನು ಮಾಡ್ತೀರಿ? ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿರಿ. ಏನಾತ್ರಿ? 1000 ಸುಳ್ಳು ಹೇಳಿ ಮದುವೆ ಮಾಡ್ಕೊಂತಾರೆ. ನಾವು ಒಂದು ಸುಳ್ಳು ಹೇಳಿದ್ರಿ, ಏನು ತಪ್ಪಾತ್ರಿ ಅದ್ರಾಗ? ಅಷ್ಟಕ್ಕೂ ಏನ್ರಿ ಕೂದ್ಲ ತೊಗೊಂಡು ಏನು ಮಾಡ್ತೀರಿ ಹೇಳ್ರಿ? ನೋಡು, ಚಂದ ಕಾಣ್ತಾರೆ ಬಿಡ್ರಿ, ಅದು ಒಪ್ಕೊಂತೀನಿ. ಆದ್ರೆ ಏನು ಮಾಡಿದ್ರಿ? ದೇವ್ರು ನಂಗೆ ಕೂದಲ ಕೊಟ್ಟಿಲ್ಲ. ಎಲ್ಲ ಕಡೆ ನಾನು ತಿರುಗಿದೆ, ಅದು ಹಚ್ಕೊಂಡೆ, ಏನಪ್ಪ ಕಾಡಲ್ಲಿ ಸಿಗೋ ಸೊಪ್ಪು ಹಚ್ಕೊಂಡೆ, ಎಲ್ಲ ಹಚ್ಕೊಂಡು ಟ್ರೈ ಮಾಡಿ ಬಿಟ್ಟಾತ್ರಿ, ಬರೋವಲ್ದು ಕೂದಲ. ಇನ್ನು ಹಂಗೆ ಉಳಿದ್ನಂದ್ರೆ ಹಂಗೆ ಉಳಿತೀನಿ ಸನ್ಯಾಸಿಯಾಗಿ ಅಂತೇಳಿ ಮದುವೆ ಮಾಡ್ಕೊಂಡೆ. ಏನು ಮಾಡಿದ್ರಿ? ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡೆ. ಹಂಗೆ ನೋಡ್ರಪ್ಪ, ನಮ್ಮದು ಸ್ವಲ್ಪ ಚಾನೆಲ್ ಎಲ್ಲ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಬೆಲ್ ಹಾಕೊಂಡು ಕ್ಲಿಕ್ ಮಾಡಿರಿ. ನೋಡಿರಿ, ನನಗೂ ಇದಿಗುದಿ ಆಗತ್ತೈತ್ರಿ. ನಾನು ಸ್ವಲ್ಪ ಹೊಸದಾಗಿ ಸ್ಟಾರ್ಟ್ ಮಾಡೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿರಿ, ಎಲ್ಲರಿಗೂ ಶೇರ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆಯ್ತು ರೀ, ಇನ್ನೂ ಮುಂದೆ ಇಂಟ್ರೆಸ್ಟಿಂಗ್ ಐತಿ, ಇನ್ನೂ ಕತೆ ಭಾಳ ಚಂದ ಬರ್ತೈತಿ. ಅಲ್ರಿ, ನಾ ಹೇಳಿದ್ದೇನಾತ್ರಿ? ದವಾಖಾನೆ ಹೋಗೋಣಂತಂದು ಹೇಳಿ ಅಂದಿದ್ದಲ್ಲ, ಏನು ಮಾಡಿದ್ರಿ ಅದು? ಏನು ಸುಮ್ಮನೆ ಆಗ್ಬಿಟ್ರಿ? ಎಷ್ಟು ದಿನ ಆತು ನಾ ಹೇಳಕತ್ತೆ? ಯಾವಾಗ ಕರ್ಕೊಂಡು ಹೋಗ್ತೀರಿ ದವಾಖಾನೆ? ಶುರು ಆತ ನಿಂದು. ಮನ್ಯಾಗ 1-2 ತಾಸು ನೆಮ್ಮದಿಯಾಗಿ ಇರಕ್ಕೆ ಕೊಡಂಗಿಲ್ಲ ನೀನು. ಏನು ಅಷ್ಟೇನು ಅವಸರ ಐತಿ? ಹಾಕೋಬಿಡು, ಮಕ್ಕಳು ಓದಿಲ್ಲ, ಹಾಕೋಬಿಡು, ಏನು ಅರ್ಜೆಂಟ್ ಇಲ್ಲ. ಏನಂತಿ? ಆಗಾಗ ಹಾಕೋ ತಗೋ. ನಾನು ತಲೆ ಕೆಡ್ಸ್ಕೊಂಡಂಗಿಲ್ಲ, ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಸುಮ್ಮನೆ. ಹೌದ್ರಿ, ಆಗುವಾಗ ಅಕ್ಕಾವು. ನೀವೇನೋ ಹೋಗ್ಬಿಡ್ತೀರಿ ಹೊರಗೆ. ನಾನಿಲ್ಲಿ ಮನ್ಯಾಗ ಇರಕ್ಕೆ ದಿನಾನು ಅನಿಸ್ಕೋಬೇಕು ಅತ್ತೆಯವ್ರ ಕೈ. ಇನ್ನೂ ಮಕ್ಕಳಾಗತ್ತಿಲ್ಲ, ಏನಿಲ್ಲ, ಹಂಗೆ ಹಿಂಗೆ ಒಂದು ಎರಡು ಹಿಂದೂ ಮಾತಾಡ್ತಾರೆ, ಮುಂದೂ ಮಾತಾಡ್ತಾರೆ. ನನಗಂತೂ ಈ ಮನೆಗೆ ಏನು ಎಳ್ಳು ಕಾಳಷ್ಟು ಕಿಮ್ಮತ್ತಿಲ್ಲ. ನೀವು ನೋಡಿದ್ರೆ ಹೋಗ್ಬಿಡ್ತೀರಿ. ನಿಮ್ಗೆ ಯಾರು ಏನು ಅನ್ನಂಗಿಲ್ಲ, ನಿಮಗೆ ಯಾರು ಏನು ಅನ್ನಂಗಿಲ್ಲ. ಏನಪ್ಪ ಇನ್ನೂ ಮಕ್ಕಳಾಗಿಲ್ಲಲ್ಲ, ನಿಮ್ಗೆ ಯಾರು ಒಬ್ಬರು ಕೇಳ್ತಾರೆ? ಇಲ್ಲ, ಎಲ್ಲರೂ ನಂಗೆ ಕೇಳ್ತಾರೆ, ನಾನು ಉತ್ತರ ಕೊಡ್ಬೇಕಲ್ಲಿ ಎಲ್ಲರಿಗೂ. ಏನು ಆಗೋ ತಿಳ್ಕೊಂಡವರು ಆಗ್ತಾವ ಬಿಡ ಅಂತಾರೆ. ತಿಳಿಲಾರ್ದವ್ರಿಗೆ ಏನು ಹೇಳೋದು? ಹೇಳ್ರಿ ನೀವು. ಆಮೇಲೆ ಕರ್ಕೊಂಡು ಹೋಗೋ ಕರ್ತವ್ಯ ನಿಮ್ದೈತಿ, ನೀವು ಕರ್ಕೊಂಡು ಹೋಗ್ರಿ. ಅಷ್ಟಕ್ಕೂ ನಾನು ಒಬ್ಬ ಕೇಳಿ ತೋರಿಸ್ಕೊಂಬರೋಕ್ಕಾಗಲ್ಲ. ಈಗೆಲ್ಲ ಟ್ರೀಟ್ಮೆಂಟು ಅದಾವು, ಎಲ್ಲ ಐತಿ. ಈಗಿಬ್ರು ಹೋಗಿ ಅಲ್ಲೇ ತೋರಿಸ್ಕೊಂಡು ಬರೋಣಂತಿಬ್ರು. ಏನಂತೀರಿ? ಮನ್ಯಾಗಿದ್ರೆ ನಿಂದೊಂದು ಕಾಟ ನೆಮ್ಮದಿಂದ ಸ್ವಲ್ಪ ಶಾಂತಿಯಾಗಿ ಇರಕ್ಕೆ ಕೊಡು ನನಗೆ ನೋಡ. ನಿನಗೆ ಕರ್ಕೊಂಡು ಹೋಗಕ್ಕೆ ಆಗಂಗಿಲ್ಲ. ಏನಂತಿ? ಏನು ಮಾಡ್ತಿ? ನನಗೆ ಆಗೋದಿಲ್ಲ. ನಂಗೆ ಭಾಳ ಕೆಲಸ ಅದಾವು, 108 ಕೆಲಸ ಅದಾವು. ನಾನು ಹೊರಗೆ ಹೋಗ್ಬೇಕೀಗ. ಮನ್ಯಾಗ ಎದ್ದಕ್ಕೆ ಬರ್ತೀನಿ ಅಂತ ಅನ್ಸ್ಬಿಟ್ಟಿತ್ತು ನನಗಂತೂ. ಸಿಟ್ಟ
ಬರೀ ನಿಮಗೆ ಅಷ್ಟ ಬರಂಗಿಲ್ಲ ರೀ, ನನಗೂ ಬರ್ತೈತಿ ಸಿಟ್ಟು. ಹಾಂ ಏನಂತ ತಿಳ್ಕೊಂಬಿಟ್ಟಿರಿ ನೀವು ನನಗಂದ್ರೆ? ಹಾಂ ಮೊದಲು ಎಷ್ಟು ಚಂದ ಇದ್ರಿ, ಏನು ತಾನ ಈಗ ಯಾಕೆ ಹಂಗೆ ಯಾಕೆ ಮಾಡತ್ತೀರಿ ನಂಗೆ? ಹಾಂ ನಾನು ನೋಡಿದ್ರೆ ಸೇರ್ಕ್ ಬರೋಲ್ದೆ ನಿಮಗೆ? ನಾ ಇದ್ದಿದ್ದೆ ನಿಮಗೆ ಇಷ್ಟ ಇಲ್ಲ ನಾ ಈ ಮನ್ಯಾಗ. ಹಾಂ ನಾ ಏನು ಅನ್ಬಾರ್ದಂದೆ ನಿಮಗೆ, ಏನು ಅನ್ಬಾರ್ದು ಏನಂದೆ ನಾನು? ಹಾಂ ಎಲ್ಲರೂ ಅನ್ನೋದಕ್ಕೂ ನೀವು ಮಾಡೋದಕ್ಕೂ ಸರಿ ಆಗೈತಿ. ನಾನು ಬರೀ ಈ ಮನ್ಯಾಗ ಒಂದು ನಿಮಿಷ ನಿಲ್ಲಕ್ಕಾಗಲ್ಲ, ನನಗೆ ಗೊತ್ತೈತಿ ನಿಮಗೆ. ಹಾಂ ಗೊತ್ತೈತಿ ಅಂದ್ರೆ ನಾನು ನಿಮ್ಮ ಮುಖ ನೋಡ್ಕೊಂಡು ಇದ್ದಿದ್ದೆ. ನೀವೇ ಹಿಂಗೆ ಮಾಡಿದ್ರೆ ನಾ ಏನು ಮಾಡಲಿ ನಾನು ಹೇಳ್ರಿ, ಏನು ಮಾಡಲಿ? ಹಾಂ ಒಂದ ಎರಡ ನೀವು ಈಗೀಗಂತೂ ಭಾಳ ಇದಾಗಿ ನಡ್ಬಿಟ್ಟೈತೆ ನಿಮ್ದು. ಏನೋ ನಡೆಸಿರಿ ನೀವು, ಅದಕ್ಕೆ ನಾನಂದ್ರೆ ಈಗ ಸೇರ್ಕೆ ಬರಾತಿಲ್ಲ ನಿಮ್ಗೆ. ಹೌದಿಲ್ಲ ಏನೋ ನಡೆಸಿರೋದು ನೀವು. ನಡ್ಸಿರಂದ್ರ ಹಾಂ ಏನು ನಡ್ಸಿರಿ ನಾನು? ನೀನು ನೋಡ 108 ಚಿಂತೆ ಮಾಡ್ಕೊಂಡು ಕುಂದ್ರಾಕೋಬೇಡ. ಅದು ಮನ್ಯಾಗ ಬಿದ್ದಿರ್ತೀಯಲ್ಲ, ಏನಿರ್ತೈತಿ ನಿನಗೆ ಮನ್ಯಾಗ ಮಾಡಾಕ ಕೆಲಸ ಬಗ್ಸಿ ಇರಂಗಿಲ್ಲ. ಇಲ್ಲಂದ್ರೆ ಟಿವಿ ನೋಡೋಕೆ ಟಿವಿ. ಹಾಂ ಅದೆಲ್ಲ ಬಿಟ್ಟು 108 ವಿಚಾರ ಮಾಡಕ್ಕೆ ಹೋಗ್ಬೇಡ. ನನಗೆ ಮೊದ್ಲು 108 ಕೆಲಸ ಇರ್ತಾವೆ, ಅದ್ರೊಳಗೆ ನಿಂದೊಂದು ನನಗೆ ಕಿರಿಕಿರಿ ಮಾಡ್ಕೊಂಡು ನಿಲ್ಲಕ್ಕೆ ಹೋಗ್ಬೇಡ ನೀನು. ಏನು ಛೀ, ಎಷ್ಟು ಹೇಳಿದ್ರು ನಿಂಗೆ ಅರ್ಥನೇ ಆಗಲ್ಲ. ಏನು ನಡ್ಸೀನಿ ನಾನು? ಹಾಂ ಏನು ನಡ್ಸೀನಿ? ಇನ್ನೇನಾರು ತಿಳ್ಕೊಂತ ನೋಡ ನೀನು ನನಗೊಂದು 2 ದಿನ ಸುಮ್ಮನೆ ಬಿಟ್ಬಿಡು. ಏನು ನನ್ನ ಪಾಡಿಗೆ ನಂಗೆ ಬಿಟ್ಬಿಡು. ಈ ವಿಷಯದ ಬಗ್ಗೆ ಏನು ಮಾತಾಡಕ್ಕೆ ಹೋಗ್ಬೇಡ. ಏನಂತಿ? ನೀವು ನನ್ನ ಕಡೆ ಮಾತಾಡಕ್ಕೆ ಹೋಗ್ಬೇಡ್ರಿ ಏನ್ರಿ. ನಾನು ನಿಮ್ಮ ತಂಟೆಗೆ ಬರಂಗಿಲ್ಲ, ನಿಮ್ಮ ಜೊತೆ ಮಾತು ಆಡಂಗಿಲ್ಲ. ನೀವು ನನ್ನ ಜೊತೆ ಮಾತಾಡಕ್ಕೆ ಹೋಗ್ಬೇಡ್ರಿ, ಏನಾರ ಮಾಡ್ಕೊಂಡು ಹೋಗ್ರಿ. ನನಗೂ ಸಾಕಾಗೈತಿ ಈಗ. ನಾ ಏನು ಮಾಡ್ತೀನಿ? ನಾ ಏನು ಮಾಡಲ್ಲ, ಆರಾಮಾಗಿರ್ತೀನಿ. ಕಾಲ ಮೇಲೆ ಕಾಲು ಹಾಕೊಂಡು ಕುಂದಿರ್ತೀನಿ. ಆಯ್ತು ಹೋಗ್ರಿ, ನೀವು ನಿಮ್ಮ ಪಾಡಿಗೆ ನೀವು ಹೋಗ್ರಿ. ಏನು ಮಾಡ್ತೀರಿ? ಎಲ್ಲ ಮನುಷ್ಯನ್ಗೆ ಎಲ್ಲ ಸುಖ ಸಿಗೋದಿಲ್ರಿ ಯಾರಿಗೂ. ಯಾರ್ದೋ ಮನೆಗೆ ಹೋಗ್ರಿ ನೀವು, ಎಲ್ಲರಿಗೂ ಇರೋ ಕಷ್ಟ ಒಂದಲ್ಲ ಒಂದು ಕಷ್ಟ ಇರ್ತೈತಿ. ಹಂಗೆ ನನಗೂ ಇದೊಂದು ಕಷ್ಟ ಐತ್ರಿ. ಈಗ ನಂಗೆ ಗಂಡ ಹೇಳಿಬಿಟ್ರೆ, ಎಷ್ಟು ಸುಲಭವಾಗಿ ಹೇಳಿಬಿಟ್ರೆ ಏನು ಮಾಡ್ತೀನಿ ಮನ್ಯಾಗ? ಇಂಥವ್ರು ಭಾಳ ಜನ ಭಾಳ ಮಂದಿ ಹೇಳ್ತಿರ್ತಾರೆ, ಅವ್ರಿಗೆ ಅರ್ಥ ಆಗಂಗಿಲ್ಲ ರೀ. ಎಷ್ಟು ನಾವು ಮನೆಯೊಳಗೆ ಇದ್ದ ಮೇಲೆ ಎಷ್ಟು ಕೆಲಸ ಇರ್ತೈತಿ, ಏನಿರ್ತೈತಿ ಎಲ್ಲ ಪ್ರತಿಯೊಂದು ನಾವು ನೋಡ್ಕೊಂಡು ಹೋಗ್ತೀವಿ. ಅವರಿಗೆ ಅದು ಅರ್ಥ ಆಗೋದೂ ಇಲ್ಲ. ಯಾಕಂದ್ರೆ ಈಗ ನಾ ಬಿಟ್ಟು ಹೋದೆ ಅಂದರೆ ನಮ್ಮ ಅತ್ತೆ ಎಲ್ಲ ಅವ್ರ ಕುಂತಲ್ಲಿ ಎಲ್ಲ ಮಾಡ್ಕೊಡ್ತಾರೆ, ಅವ್ರಿಗೇನು ಫರಕ್ ಬೀಳೋದು ಇಲ್ಲ. ಹಾಗಾಗಿ ನಾನು ಎಲ್ಲೂ ಹೊಂಟಿಲ್ರಿ, ಇಲ್ಲೇ ಇದೀನಿ. ಈಗ ನಾನು ಅಲ್ಲಿ ಹೋದೆ, 1-2 ದಿನ ಇರಾಕಂತೂ ಹೋದೆ ಅಂತ ತಿಳ್ಕೊರಿ. ನಮ್ಮಮ್ಮಗೆ ಎಲ್ಲ ಗೊತ್ತಾಕೈತಿ ರೀ. ಎಲ್ಲ ಗೊತ್ತಾಕೈತಿ. ನಮ್ಮ ಅಕ್ಕ ಸಣ್ಣದು ಮಾಡ್ಕೊಂಡಿದ್ದು ಎಲ್ಲ, ಮತ್ತು ಅವ್ರು ಚಿಂತೆ ಮಾಡ್ತಾರೆ. ಅವ್ರು ಕೊಡ್ಬೋದು ನನಗಿಷ್ಟ ಇಲ್ಲ. ಅದಕ್ಕೆ ಸುಮ್ಮನೆ ಅದೇನು ನೋಡ್ರಿ, ನಾನು 1-2 ದಿನ ಎಲ್ಲರೂ ಹೋಗ್ಬೇಕು ಅನ್ಸಾತೈತಿ. ಏನು ಮಾಡ್ತೀರಿ? ಸಿಟ್ನಾಗ ದೂರ ಬಂದೆ, ಏನು ಮಾಡಬೇಕು ಗೊತ್ತಾಗೋದು. ಹಲೋ ಹಾಂ ಹಲೋ ಸುನೀಲ್, ಹೇಳು, ಇನ್ನು ನೆನಪು ಮಾಡ್ಕೊಂಡು. ಏನಿಲ್ಲ, ಸ್ವಲ್ಪ ಬೇಸರ ಆಗತ್ತಿತ್ತು, ಅದಕ್ಕೆ ಹಚ್ಚಿದೆ. ಮೀಟ್ ಆಗ್ತೀಯನ ಸಿಗುನು? ಸ್ವಲ್ಪ ಹಂಗೆ ಯಾಕೋ ಮನ್ಸಿಗೆ ಭಾಳ ಬೇಸರ ಆಗತ್ತೈತಿ. ನಿನ್ನ ಕಡೆ ಮಾತಾಡ್ಬೇಕು ಅನ್ಸಾತೈತಿ, ಸಿಗ್ತಿ? ಹಾಂ ನಾ ಫ್ರೀನ ಇದ್ದೀನಿ, ಸಿಗೋನಲ್ಲ. ಯಾಕೆ ಏನಾಯ್ತು? ಏನೋ ಪ್ರಾಬ್ಲಮ್ ಆಗೈತೇನ? ಏನಿಲ್ಲ, ಅಲ್ಲೇ ಬಂದು ಹೇಳ್ಬೇಕಂತ ಮಾಡೀನಿ. ಸ್ವಲ್ಪ ಲಘು ಬಾ. ಅದು ಲಾಸ್ಟ್ ಟೈಮ್ ಮೀಟ್ ಆಗಿದ್ವಲ್ಲ, ಅಲ್ಲೇ ಬಂದುಬಿಡು, ಅಲ್ಲೇ ಸಿಗೋನು. ಓಕೆ, ಸ್ವಲ್ಪ ಬೇಗ ಬಾ. ನಾನು ನಿಮ್ಮ ಕಡೆ ಒಂದು ವಿಷಯ ಹೇಳೋದಿತ್ತು, ನಾನು ಹೇಳ್ಬೇಕು ಅಂದ್ಕೊಂಡಿದ್ದೆ. ಸರಿ ನೀನು ಸರಿ, ನಾನು ಬರ್ತೀನಿ, ಅಲ್ಲಿ ಬಂದಮೇಲೆ ಮಾತಾಡೋಣ. ಓಕೆ ಸರಿ, ಫೋನ್ ಇಡಲಿ, ಬಾಯ್.